ಬನ್ನಂಜೆ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಪ್ರಯುಕ್ತ ಧಾರ್ಮಿಕ ಸಭೆ ಉದ್ಘಾಟನಾ ಸಮಾರಂಭ ನಡೆಯಿತು. ಕಾಣಿಯೂರು ಮಠಾಧೀಶರಾದ ಶ್ರೀ ವಿದ್ಯಾವಲ್ಲಭ ತೀರ್ಥ ಶ್ರೀಪಾದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ದೇವರು ಮಹಾರುದ್ರದೇವರ ಪ್ರಾರ್ಥನೆ ಮಾಡಬೇಕು. ಮನಸ್ಸು ಬಹಳ ಸ್ಥಿರವಾಗಿರಬೇಕು. ಮನಸ್ಸಿನಲ್ಲಿ ಎಂತಹ ಸಂದರ್ಭ ಬಂದಾಗಲೂ ಸಹಿತ ಕ್ರೋಧ ಅದು ಅತಿಯಾಗಿ ಹೋಗಬಾರದು, ಸಿಟ್ಟು ಅತಿಯಾಗಿ ಹೋಗಬಾರದು, ಮಿತಿಮೀರಿ ಹೋಗಬಾರದು. ಆ ಸಿಟ್ಟಿನ ಮೂಲಕ ನಮ್ಮಿಂದ ಮತ್ತೊಬ್ಬರಿಗೆ ತೊಂದರೆ ಆಗಬಾರದು. ಇನ್ನೊಬ್ಬರಿಗೆ ಬಡಿಯುವುದು ಮತ್ತೊಂದು ಮಾಡಬಾರದ ಕೆಲಸವನ್ನು ಮಾಡುವುದು, ಅಂತಹ ಒಂದು ನಮ್ಮ ಮೂಲಕ ಅಂತಹ ಪ್ರವೃತ್ತಿ ಆಗಬಾರದು, ದುಷ್ಟವಾದ ಪ್ರವೃತ್ತಿ ಆಗಬಾರದು. ಅದಕ್ಕೆ ಮೂಲವಾದ ಕ್ರೋಧ ಎಂಬುದು ಮನಸ್ಸಿನಲ್ಲಿ ತುಂಬದಿರುವಂತೆ ಅನುಗ್ರಹ ಮಾಡುವುದು ಮಹಾರುದ್ರದೇವರಂತ ಪ್ರಾರ್ಥನೆ ಮಾಡಬೇಕಂತ. ಯಾಕಂದ್ರೆ ಒಂದು ವಿಕಾರಗಳು ಅಂತ ನಾವು ಹೇಳಬಹುದು. ಇವೆಲ್ಲ ಹೋಗಬೇಕು ಅಂತಾದರೆ, ಇವೆಲ್ಲ ಹೊರಗೆ ಹೋಗಿ ಮನಸ್ಸು ನೆಮ್ಮದಿಯಿಂದ ಇರಬೇಕಂತಾದರೆ ಆ ಮಹಾರುದ್ರದೇವರ ಪರಮಾನುಗ್ರಹ ನಮಗೆ ಬೇಕು. ಯಾಕಂತ ಹೇಳಿದ್ರೆ ಶಾಸ್ತ್ರದಲ್ಲಿ ಹೇಳ್ತಾರೆ, ನಮ್ಮ ಒಂದೊಂದು ಇಂದ್ರಿಯಗಳನ್ನು ಆಳುವ ಒಂದು ದೇವತೆ ಇದ್ದಾರೆ ಅಂತ ಹೇಳ್ತಾರೆ. ಕಣ್ಣನ್ನು ಆಳುವ ಒಬ್ಬ ದೇವತೆ ಇದ್ದಾನೆ, ಕಿವಿಯನ್ನು ಆಳುವ ಒಬ್ಬ ದೇವತೆ ಇದ್ದಾನೆ, ನಾವು ರುಚಿ ನೋಡಬೇಕಾದ್ರೆ ನಾಲಿಗೆ ಒಬ್ಬ ದೇವತೆ ಇದ್ದಾನೆ. ಹೀಗೆ ಪ್ರತಿಯೊಂದು ಇಂದ್ರಿಯಗಳ ಅಭಿಮಾನ ಆಳುವ ದೇವತೆಗಳಂತಿದ್ದಾರೆ. ಹಾಗೆ ಮನಸ್ಸನ್ನು ಆಳುವ ದೇವತೆ ಅಂತ ಹೇಳ್ತಾರೆ ಮಹಾರುದ್ರ ದೇವರು ಅಂತ. ಇವತ್ತು ನಮ್ಮ ಮನಸ್ಸಿನಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತಾ ಇರುತ್ತೆ, ಬೇರೆ ಬೇರೆ ತರಹದ ವಿಕಾರಗಳಾಗ್ತಾ ಇರುತ್ತೆ, ಇದ್ದಕ್ಕಿದ್ದ ಕೋಪ ಬಂದಿರುತ್ತೆ. ಕೋಪಕ್ಕೆ ಕಾರಣ ಬೇಕಾಗಿಲ್ಲ, ಸಣ್ಣ ಹುಸಿ ಮಾತ್ರ ಕೋಪದಲ್ಲಿ ಬೀಳುತ್ತೆ. ಇತ್ತೀಚಿನ ದಿನಗಳಲ್ಲಿ ಬಹಳ ಆಗಿಬಿಟ್ಟಿದೆ. ಅದು ಚೂರು ತರನೇ ಇರುವುದಿಲ್ಲ. ಏನೋ ತನ್ನ ಅಪ್ಪ ಅಥವಾ ಅಮ್ಮ ಏನೋ ಸಣ್ಣ ಮಾತು ಬೈದ್ರು ಅಂತೇಳಿ ಸಿಟ್ಟು ಬಂದು ಬಿಡುತ್ತೆ ಮಗನಿಗೆ. ಅಮ್ಮ ಇಷ್ಟು ಬೈದು ಬಿಟ್ಟು ನನಗೆ ಅಂತ ಸಿಟ್ಟು ಬಂದುಬಿಡುತ್ತೆ. ಅಂದರೆ ಅಷ್ಟು ಸೂಕ್ಷ್ಮವಾದ ಮನಸ್ಸಾಗಿರುತ್ತದೆ. ಏನೇನು ಕ್ಷೋಭೆಗಳು, ಸಮಸ್ಯೆಗಳು ನಡೀತಾ ಇವೆ, ಇದಕ್ಕೆ ಮೂಲ ಹುಡುಕ್ತಾ ಹೋದರೆ ಅವರವರ ಮನೋಭಾವನೆ ಕಾರಣ ಅಂತ ಹೇಳ್ಬೋದು. ಅವರನ್ನು ಕಂಡ್ರೆ ಇವರಿಗೆ ದ್ವೇಷ, ಇವರನ್ನು ಕಂಡ್ರೆ ಅವರಿಗೆ ದ್ವೇಷ, ಇರಾನ್ ಕಂಡ್ರೆ ಅಮೆರಿಕಕ್ಕಾಗೋದಿಲ್ಲ, ಅಮೆರಿಕ ಕಂಡ್ರೆ ಇರಾನಿಗೆ ಆಗೋದಿಲ್ಲ. ಆ ಅವರಿಬ್ಬರ ದ್ವೇಷದಿಂದ, ಆ ಮನಸ್ಸಿನ ದ್ವೇಷದಿಂದ ಆ ಪರಸ್ಪರ ಯುದ್ಧ ಅದು ನಡೀತಾ ಇದೆ. ಅಂದರೆ ಇದಕ್ಕೆ ಮೂಲವಾಗಿರ್ತಕ್ಕಂತಹ ಕಾರಣ ಹುಡುಕ್ತಾ ಹೋದರೆ ನಾವು ಈ ಮನಸ್ಸಿನ ಪರಸ್ಪರ ಆಗಿರ್ತಕ್ಕಂತಹ ದ್ವೇಷಗಳು, ಆ ವೈರತನ, ಇವು ಇವತ್ತು ಇಷ್ಟೆಲ್ಲ ಕ್ಷೋಭೆ ಆಗಲಿಕ್ಕೆ ಕಾರಣವಾಗ್ತಾ ಇದೆ. ಆದ್ದರಿಂದ ನಾವು ಸುಖವನ್ನು ಕಾಣಬೇಕಾದರೆ ಮನಸ್ಸಿನಲ್ಲಿ ಬರತಕ್ಕಂತಹ ಕಾಮನೆಗಳು, ಕ್ರೋಧಗಳು ಇವೆಲ್ಲ ಮನಸ್ಸಿನಿಂದ ಹೊರಗೆ ಹೋಗಬೇಕು. ಆವಾಗ ನಾವು ಚೆನ್ನಾಗಿರ್ತೇವೆ ಅಂತ ಅರ್ಥ. ಯಾವಾಗ ಮನಸ್ಸಲ್ಲಿ ಕ್ರೋಧ ತುಂಬಿಬಿಡುತ್ತೋ, ಕಾಮನೆಗಳು ತುಂಬಿಬಿಡುತ್ತವೆ, ಇವೆಲ್ಲ ಮನಸ್ಸಲ್ಲಿ ತುಂಬಿಬಿಟ್ರೆ ಮನಸ್ಸು ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಮಾತ್ಸರ್ಯ, ಕೆಲವು ಸಂದರ್ಭದಲ್ಲಿ ಮಾತ್ಸರ್ಯ ಬಂದುಬಿಡುತ್ತೆ. ಯಾರೋ ಒಬ್ಬರು ಒಳ್ಳೆಯ ಕೆಲಸವನ್ನು ಮಾಡಿ ತನ್ಮೂಲಕ ಅವರಿಗೆ ಒಳ್ಳೆಯ ಕೀರ್ತಿ ಬಂದಂತಾದರೆ ಮಾತ್ಸರ್ಯ ಪಡೋದು ಅಂತ ಇರ್ತದೆ. ತುಂಬ ಕೀರ್ತಿ ಬಂದಿರುತ್ತೆ, ಅವರಿಗೆ ಒಳ್ಳೆಯ ಹೆಸರು ಮಾಡ್ತಾ ಇದ್ದಾರೆ, ನಮಗಂತ ಹೆಸರು ಬಂದಿಲ್ಲ, ಈ ತರಹವಾಗಿರ್ತಕ್ಕಂತಹ ಮಾನಸಿಕವಾದ ಮಾತ್ಸರ್ಯವನ್ನು ಬರಲಿಕ್ಕೆ ಸಾಧ್ಯವಾಗಿದೆ. ಅಧ್ಯಕ್ಷತೆ ವಹಿಸಿದ್ದ ಬ್ರಹ್ಮಕಲಶೋತ್ಸವ ಸಮಿತಿ ಗೌರವ ಸಲಹೆಗಾರ ಡಾಕ್ಟರ್ ಜಿ ಶಂಕರ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಅವರು ಮಾಡುವಂತ ಪ್ರಾರ್ಥನೆ, ಆ ದೃಷ್ಟಿಯಲ್ಲಿ ಆ ದೇವರು ಜಾಗೃತ ಇದ್ದಾರೆ. ನಾವೆಲ್ಲರೂ ಆ ದೇವರಿಗೆ ಸೇವೆಯನ್ನು ಕೊಡೋಣ. ಸಣ್ಣ ಸಣ್ಣ 10 ರೂಪಾಯಿಯಿಂದ ಹಿಡಿದು ನೀವು ಸಹಾಯ ಮಾಡಿ, ನೀವು ದೇವರನ್ನ ಖಂಡಿತ ನಿಮ್ಮ ದೇವರು ಒಲಿತಾನೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಆ ದೇವರಿಗೆ ಆ ಜಾಗದ ಬಗ್ಗೆ ಸಹಕರಿಸೋಣ. ಖಂಡಿತ ಭೂಯ ದಾನ ಯಜ್ಞದಲ್ಲಿ ನಾವೆಲ್ಲರೂ ಒಳ್ಳೆ ರೀತಿಯಲ್ಲಿ ಭಾಗವಹಿಸಿ ಅದನ್ನ ದೇವರಿಗೆ ಸಮರ್ಪಣೆ ಮಾಡೋಣ ಅಂತ ಹೇಳಿ, ಆ ಬ್ರಹ್ಮಕಲಶೋತ್ಸವ ಅತ್ಯಂತ ಯಶಸ್ವಿಯಾಗಲಿ ಆ ದೇವರ ಒಂದು ಆಶೀರ್ವಾದದಿಂದ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಕಾರ್ಯಕ್ರಮದಲ್ಲಿ ಉಜ್ವಲ್ ಡೆವಲಪರ್ಸ್ ಪುರುಷೋತ್ತಮ ಪಿ ಶೆಟ್ಟಿ, ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘ ಉಚ್ಚಿಲ ಅಧ್ಯಕ್ಷ ಜಯ ಸಿ ಕೋಟ್ಯಾನ್, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಮಿತಿ ಪ್ರಾದೇಶಿಕ ನಿರ್ದೇಶಕ ಆನಂದ ಸುವರ್ಣ, ಬ್ರಹ್ಮಕಲಶೋತ್ಸವ ಸಮಿತಿ ಸಂಚಾಲಕ ರಮೇಶ್ ಕಾಂಚನ್,
ವ್ಯವಸ್ಥಾಪನಾ ಸಮಿತಿ ಸದಸ್ಯರಾದ ದಿನೇಶ್ ಪುತ್ರನ್, ಎಂ ಪ್ರಭಾಕರ್ ಶೆಟ್ಟಿ, ಶೇಖರ ಶೆಟ್ಟಿ, ಯು ಸಂದೇಶ್ ಶೆಟ್ಟಿ, ರಾಜೇಶ್ ಬಿ, ವಿದ್ಯಾಲತಾ ಯು ಶೆಟ್ಟಿ, ಶಮಿತಾ ಎಸ್ ಭಂಡಾರಿ ಸೇರಿದಂತೆ ಗಣ್ಯರು ಉಪಸ್ಥಿತರಿದ್ದರು. ವಾಸ್ತುತಜ್ಞ ವಿಜಿ ಸುಬ್ರಹ್ಮಣ್ಯ ಭಟ್ ಗುಂಡಿಬೈಲು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಬಿ ಮಾಧವ ಪೂಜಾರಿ ಸ್ವಾಗತಿಸಿದರು. ಅರ್ಪಿತಾ ಪ್ರಶಾಂತ್ ಶೆಟ್ಟಿ ನಿರೂಪಿಸಿ ವಂದಿಸಿದರು.